ಮಂಡ್ಯ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ನಿಖಿಲ್ ನಾಮಪತ್ರ ವಿಡಿಯೋ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಮಂಡ್ಯ ರಾಜಕೀಯ ಅಖಾಡದಲ್ಲಿ ಇಷ್ಟು ದಿನ ರಾಜಕೀಯ ನಾಯಕರು ಕಿತ್ತಾಡಿಕೊಳ್ತಾ ಇದ್ರೆ ಇದೀಗ ಒಂದು ಸ್ಟೆಪ್ ಮುಂದೆ ಹೋಗಿ ಅಧಿಕಾರಿಗಳ ಲೆವೆಲ್ಗೂ ಕೂಡ ಇದು ಮುಟ್ಟಿದೆ. ನಿನ್ನೆಯಿಂದಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದೀಗ ಮಗದೊಂದು ಸ್ಫೋಟಕ ಸುದ್ದಿ ಲಭ್ಯವಾಗ್ತಾ ಇದೆ. ನಿಖಿಲ್ ನಾಮಪತ್ರ ವಿಡಿಯೋ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿಖಿಲ್ ನಾಮಿನೇಷನ್ ವಿಡಿಯೋ ಎಡಿಟ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮೊದಲೇ ಬುಕ್ ಆಗಿದ್ದ ವಿಡಿಯೋಗ್ರಾಫರ್ ಅನ್ನುವಂತಹ ಅನುಮಾನ ಮೂಡಿಸುವಂತಹ ಘಟನಾವಳಿಗಳು ಆ ದಿನ ನಡೆದಿತ್ತಂತೆ. ಆ ವಿಡಿಯೋಗ್ರಾಫರ್ ಬೇಕಂತಲೇ ತಪ್ಪು ಮಾಡಿದ್ನ ಅಂತ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡುವಂತಾಗಿದೆ. ಈಗ ಅನುಮಾನ ಮೂಡ್ತಾ ಇರೋದು ಆ ವಿಡಿಯೋಗ್ರಾಫರ್ ಮೇಲೆ. ಹಾಗಾದ್ರೆ ಆ ವಿಡಿಯೋಗ್ರಾಫರ್ನ ಯಾರು ಬುಕ್ ಮಾಡಿದ್ರು ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಿಖಿಲ್ ನಾಮಿನೇಷನ್ ವಿಡಿಯೋ ಎಡಿಟ್ ಕೇಸ್ಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ನಾಮಿನೇಷನ್ ವಿಡಿಯೋಗ್ರಾಫರ್ನ ಬುಕ್ ಮಾಡಿದ್ದು ಯಾರು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ನಿಖಿಲ್ ಟೀಮ್ ಬುಕ್ ಮಾಡ್ತಾ, ಸುಮಲತಾ ಟೀಮ್ ಬುಕ್ ಮಾಡ್ತಾ ಅಂತ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ಹಿಂದೆ ಅಡಗಿದೆಯಾ ರಾಜಕೀಯ ಷಡ್ಯಂತ್ರ? ವಿಡಿಯೋಗ್ರಾಫರ್ ಬಳಸಿ ರಾಜಕೀಯ ಲಾಭಕ್ಕೆ ಮುಂದಾಗಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅರೆಸ್ಟ್ ಆಗ್ತಾನ ಅಪರಾಧ ಎಸಗಿದ ಆ ವಿಡಿಯೋಗ್ರಾಫರ್ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಕುರಿತಂತೆ ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಹಾಗಾದ್ರೆ ಈ ವಿಡಿಯೋಗ್ರಾಫರ್ ಯಾತಕ್ಕೋಸ್ಕರ ಈ ಕೆಲಸವನ್ನ ಮಾಡ್ದ? ವಿಡಿಯೋಗ್ರಾಫರ್ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ನಾ ಅಥವಾ ಬೇರೆ ಏನಾದ್ರೂ ಆಗಿತ್ತ? ಅಲ್ಲಿ ವಿಡಿಯೋಗ್ರಾಫರ್ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ನ, ಚುನಾವಣಾಧಿಕಾರಿಗಳ ಮೇಲೆ ತಪ್ಪು ಭಾವನೆ ಬರುವಂತೆ ಸ್ಕೆಚ್ ಹಾಕಿದ್ನ ಅನ್ನುವಂತ ಪ್ರಶ್ನೆ. ನಾಮಪತ್ರ ಪರಿಶೀಲನೆ ವಿಡಿಯೋ ಎಡಿಟ್ ಮಾಡಿ ನೀಡಿದ್ದೇಕೆ ಅಂತ ಕೂಡ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ. ಪ್ರಮುಖ ಅಂಶಗಳನ್ನ ರೆಕಾರ್ಡ್ ಯಾಕೆ ಮಾಡಿಲ್ಲ? ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ಆತನನ್ನ ನೇಮಿಸಲಾಗಿತ್ತು ಕೂಡ. ಹಾಗಾದ್ರೆ ಯಾಕೆ ಕಂಪ್ಲೀಟ್ಲಿ ಆ ಚಿತ್ರೀಕರಣವನ್ನ ಅವನು ಮಾಡಿಲ್ಲ, ಎಡಿಟ್ ಮಾಡಿದ್ದು ಯಾಕೆ ಅಂತ ಕೂಡ ಸುಮಾರು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ನಾಮಪತ್ರ ಅಸಿಂಧುಗೆ ಷಡ್ಯಂತ್ರ ಏನಾದ್ರೂ ಹೂಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಇವರು ಪಕ್ಷೇತರ ಈಗ 37 ನಾಮಪತ್ರಗಳಿದ್ದು ಅದನ್ನ ನಾನು ಪರಿಶೀಲನೆಗೆ ತೆಗೆದುಕೊಂಡಾಗ ಯಾರಾದರೂ ಬೇರೆ ಅಭ್ಯರ್ಥಿಯ ಬಗ್ಗೆ ಕೌಂಟರ್ ಅಫಿಡವಿಟ್ ಏನಾದರೂ ಇದ್ರೆ ಅದಕ್ಕಿದ್ದಾರೆ. ಆದರೆ ನಮಗೆ ನಮೂನೆ ಎ ಮತ್ತು ಬಿ ಸ್ವೀಕೃತಿ ಆಗಿಲ್ಲ. ಆದರೆ ಅವರು 10 ಸೂಚಕರನ್ನ ನೀಡಿದ್ರಿಂದ ಅವರನ್ನ ಪಕ್ಷೇತರ ಅಭ್ಯರ್ಥಿ ಅಥವಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ಕೆಪಿ ನಾಗರಾಜ್, ಇಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇರೋದು ವಿಡಿಯೋಗ್ರಾಫರ್ ಮೇಲೆ. ಸೊ ಹಾಗಾಗಿ ವಿಡಿಯೋಗ್ರಾಫರ್ ಇಲ್ಲಿ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಏನಿದಕ್ಕೆ ಉತ್ತರ? ಸಭಾ ಏನು ಸುಮಲತಾ ಅವರ ಚುನಾವಣಾ ಏಜೆಂಟ್ ಆಗಿರುವಂತಹ ಮದನ್ ಒಂದು ಪತ್ರವನ್ನು ಬರೀತಾರೆ, ನಮಗೆ ನಿಖಿಲ್ ನಾಮಪತ್ರದ ಪರಿಶೀಲನೆ ಸಂಪೂರ್ಣವಾದಂತಹ ವಿಡಿಯೋ ಫುಟೇಜ್ ಅನ್ನ ಕೊಡಿ ಅಂತ. ಆದ್ರೆ ತದನಂತರದಲ್ಲಿ ಸಿಗುವಂಥದ್ದು ಎಡಿಟೆಡ್ ಆಗಿರುವಂತಹ ಫುಟೇಜ್. ಆ ಕಾರಣಕ್ಕೋಸ್ಕರವಾಗಿ ಅದರ ಮೇಲೆ ಒಂದು ದೂರನ್ನು ಕೂಡ ನೀಡ್ತಾರೆ. ಈಗ ನಮಗೆ ಸಿಕ್ಕಿರುವಂತಹ ಒಂದು ಆದೇಶದ ಪತ್ರದ ಪ್ರಕಾರವಾಗಿ ರಂಜಿತ್ ಕುಮಾರ್ ಅವರು ಅಂದ್ರೆ ಚುನಾವಣೆಯ ಅಬ್ಸರ್ವರ್ ಅವರು ಮದನ್ ಕುಮಾರ್ಗೆ ವಾಪಸ್ ಒಂದು ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಏನಾಗಿರುವಂತಹದ್ದು ಘಟನೆ ಅಂತ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ವಿಡಿಯೋಗ್ರಾಫರ್ ಉದ್ದೇಶ ಪೂರ್ವಕವಾಗಿನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗಳನ್ನ ಆತ ಚಿತ್ರೀಕರಣ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ವಿಡಿಯೋಗ್ರಾಫರ್ ಮೇಲೆ ಮಂಡ್ಯ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ದಾಖಲು ಮಾಡ್ತಾ ಇದ್ದೇವೆ. ಮತ್ತು ಇಡೀ ವಿಡಿಯೋವನ್ನ ನಾನು 5-6 ಬಾರಿ ಪರಿಶೀಲನೆಯನ್ನ ಮಾಡಿದ್ದೇನೆ. ಆ 5-6 ಬಾರಿಯನ್ನು ನೋಡ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ದುರುದ್ದೇಶ ಪೂರ್ವಕವಾಗಿ ಮತ್ತು ಈ ಪ್ರಕರಣದಲ್ಲಿ ಜಿಲ್ಲಾಡಳಿತಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನುವಂತಹದ್ದೇ ಫೋಟೋಗ್ರಾಫರ್ನ ಉದ್ದೇಶ ಅನ್ನುವಂತಹದ್ದು ಚುನಾವಣಾ ಅಬ್ಸರ್ವರ್ ಆಗಿರುವಂತಹ ರಂಜಿತ್ ಕುಮಾರ್ ಅವರ ಸ್ಪಷ್ಟವಾದಂತಹ ಮಾತು. ಈ ಪತ್ರದ ಆಧಾರದ ಮೇಲೆ ಹೇಳೋದಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ರಂಜಿತ್ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಮಾಡ್ಕೊಂಡಿದ್ದಾನೆ, ಆ ವ್ಯಕ್ತಿ ಇಬ್ಬರು ವ್ಯಕ್ತಿಗಳಲ್ಲಿ ಅಂದ್ರೆ ಇಬ್ಬರು ಕ್ಯಾಂಡಿಡೇಟ್ಗಳಲ್ಲಿ ಒಬ್ಬರಿಗೆ ಆತ ಶಾಮೀಲಾಗಿರುವಂತಹ ಸಾಧ್ಯತೆಗಳೇ
ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ರಂಜಿತ್ ಕುಮಾರ್ ಅವರ ಲೆಟರ್ ಏನಿದೆ 4 ಪೇಜಿನ ಲೆಟರ್, ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಈ ಇಶ್ಯೂನ ಬಳಸ್ಕೊಳ್ಳುವಂತಹದ್ದೇ ಈ ವಿಡಿಯೋಗ್ರಾಫರ್ನ ಉದ್ದೇಶ. ಹಾಗಾಗಿ ಇದರ ಹಿಂದೆ ಯಾರಾದರೂ ಇರಬಹುದು, ಆ ಕಾರಣಕ್ಕೋಸ್ಕರವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ರಂಜಿತ್ ಕುಮಾರ್ ಅವರ ಆದೇಶ ಆಗಿದೆ. ಸಭಾ ಓಕೆ, ನಿನ್ನೆವರೆಗೂ ನಿಖಿಲ್ ನಾಮಪತ್ರ ಸಿಂಧು ಆಗುತ್ತೆ ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇದ್ರು, ಆದ್ರೆ ಕೊನೆಗೆ ಅದು ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ಷಡ್ಯಂತ್ರ ಏನಾದ್ರೂ ರೂಪಿಸಲಾಗಿತ್ತಾ? ಸಭಾ, ಈಗ ನಾವು ಹೇಳ್ತಾ ಇರುವಂತದ್ದೆಲ್ಲದೂ ಕೂಡ ಇದು ಏನು ನಮ್ಮ ಊಹೆಗೆ ಸಿಕ್ಕಿರುವಂತದ್ದಲ್ಲ ಅಥವಾ ಜನರು ಆಡ್ತಾ ಇರುವಂತ ಮಾತುಗಳಲ್ಲ. ಇದು ಚುನಾವಣಾ ಅಬ್ಸರ್ವರ್ ಆಗಿರುವಂತಹ ರಂಜಿತ್ ಕುಮಾರ್ ಅವರೇ ಲಿಖಿತವಾಗಿ ನೀಡಿರುವಂತಹ ಪತ್ರದ ಅಂಶಗಳನ್ನ ನಾವು ಹೇಳ್ತಾ ಇದ್ವಿ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ, ನೀವು ಏನು ನಿಖಿಲ್ ಅವರ ನಾಮಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನ ಸುಮಲತಾ ಅವರ ಏಜೆಂಟ್ ಕೇಳ್ತಾರೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳಾಗಿರುವಂತಹ ಜಿಲ್ಲಾಧಿಕಾರಿಗಳು ಉತ್ತರವನ್ನ ನೀಡುವಂತಹ ಕ್ಲಿಪ್ ಅನ್ನೇ ಈತ ಶೂಟ್ ಅನ್ನ ಮಾಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ನಾಮಪತ್ರ ಪರಿಶೀಲನೆಯ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡಬೇಕು ಅನ್ನುವಂತಹದ್ದೇ ಉದ್ದೇಶವಾಗಿದೆ. ಇದು ರಾಜಕೀಯ ದುರುದ್ದೇಶದ್ದು ಅಂತ. ಹಾಗಾಗಿ ಇದು ಒಂದು ಹಂತದಲ್ಲಿ ಸುಮಲತಾ ಅವರ ಮೇಲೆ ಆರೋಪಗಳು ನೇರವಾಗಿ ಕಾಣ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಮತ್ತೊಬ್ಬ ವ್ಯಕ್ತಿಗಳ ಮೇಲೆ ಆರೋಪವನ್ನ ಕಾಣ್ತಾ ಇರುವಂತದ್ದು. ಹಾಗಾಗಿ ಇದು ಪೊಲೀಸರ ತನಿಖೆಯ ನಂತರದಲ್ಲಷ್ಟೇ ಇದರ ಒಟ್ಟಾರೆ ಸತ್ಯಾಸತ್ಯಗಳು ಸ್ಪಷ್ಟವಾಗಬಹುದು. ಸಭಾ ಓಕೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸ್ಪಷ್ಟ ಚಿತ್ರಣ ಕೆಪಿ ನಾಗರಾಜ್, ಈ ವಿಡಿಯೋ ಎಡಿಟರ್ ಏನಿದ್ದಾನೆ ಸುಮಲತಾ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ವಾಟ್ ನೆಕ್ಸ್ಟ್? ಇವಾಗ ಚುನಾವಣಾ ವೀಕ್ಷಕರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ, ತಪ್ಪಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ವಾಟ್ ನೆಕ್ಸ್ಟ್? ಮುಂದೇನಾಗಬಹುದು? ರಂಜಿತ್ ಕುಮಾರ್ ಅವರು ಅಂದ್ರೆ ಚುನಾವಣಾ ಅಬ್ಸರ್ವರ್ ರಂಜಿತ್ ಕುಮಾರ್ ಅವರು ಬರೆದಿರುವಂತಹ ಪತ್ರವನ್ನ ಸಂಪೂರ್ಣವಾಗಿ ನೋಡೋದಾದ್ರೆ, ಆ ಒಂದು ಸಂಪೂರ್ಣ ಜಿಸ್ಟಿನ ಆಧಾರದ ಹೇಳೋದಾದ್ರೆ ಸಭಾ, ನೇರವಾಗಿ ವಿಡಿಯೋಗ್ರಾಫರ್ ಸುಮಲತಾ ಅವರ ಪರವಾಗಿಯೇ ಕೆಲಸ ಮಾಡಿದನ ಅನ್ನುವಂತಹ ಅನುಮಾನಗಳು ಬರುವಂತಹ ನಿಟ್ಟಿನಲ್ಲೇ ರಂಜಿತ್ ಕುಮಾರ್ ಅವರ ಚುನಾವಣಾ ಅಬ್ಸರ್ವರ್ ಅವರ ಪತ್ರ ಇರುವಂತಹದ್ದು. ಏನು ಅಂದ್ರೆ, ನಾವು ಕ್ಲಾರಿಫಿಕೇಶನ್ ಅನ್ನ ಕೊಡಕ್ಕೆ ಹೋಗ್ತೇವೆ, ಆ ಕ್ಲಾರಿಫಿಕೇಶನ್ಗೆ ಬೇಕಾದಂತ ವಿಡಿಯೋಗಳನ್ನೇ ಆತ ಶೂಟ್ ಮಾಡೋದಿಲ್ಲ ಅನ್ನುವಂಥದ್ದು. ಅಲ್ಲಿಗೆ ಇದನ್ನು ರಾಜಕಾರಣಕ್ಕೋಸ್ಕರವಾಗಿ ಬಳಸುವ ಉದ್ದೇಶ ಸುಮಲತಾ ಅವರಿಗೆ ಇತ್ತ ಅನ್ನುವಂತಹ ಪ್ರಶ್ನೆಯೂ ಕೂಡ ರಂಜಿತ್ ಕುಮಾರ್ ಅವರ ಪತ್ರದ ಮೂಲಕವಾಗಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡ್ತಾ ಇರುವಂತದ್ದು. ಕ್ರಿಮಿನಲ್ ಕೇಸ್ ದಾಖಲು ಆಗ್ತಾ ಇದ್ದಂತೆ ವಿಡಿಯೋಗ್ರಾಫರ್ ಅರೆಸ್ಟ್ ಆಗುವಂತದ್ದಂತೂ ಸ್ಪಷ್ಟ. ಅರೆಸ್ಟ್ ಆದ ನಂತರದಲ್ಲಿ ಪೊಲೀಸರ ತನಿಖೆ ಆರಂಭವಾಗುತ್ತೆ. ಸಭಾ ಓಕೆ, ಇಷ್ಟು ದಿನ ಪ್ರಬುದ್ಧವಾಗಿನೇ ಪ್ರತಿಯೊಂದು ಅವ್ರಿಗೆ ಎಷ್ಟೇ ತಿರುಗೇಟನ್ನ ಕೊಟ್ಟರು, ಎಷ್ಟೇ ಹರ್ಟ್ ಮಾಡಿದ್ರು ಕೂಡ ಸುಮಲತಾ ಅವರು ತುಂಬಾ ಪ್ರಬುದ್ಧವಾಗಿ ಆನ್ಸರ್ ಮಾಡ್ತಾ ಬರ್ತಾ ಇದ್ರು ಕೆಪಿ ನಾಗರಾಜ್. ಆದ್ರೆ ಈ ಪ್ರಕರಣವನ್ನ ನೋಡಿದ್ರೆ ಅವರಿಗೆ ಸ್ವಲ್ಪ ಲಾಸ್ ಆದಂಗೆ ಕಂಡು ಬರ್ತಿಲ್ವಾ? ಅಲ್ಲ, ಇದು ಏನಾಗಿದೆ ಅಂದ್ರೆ ಚುನಾವಣಾ ಅಬ್ಸರ್ವರ್ ಅವರ ವರ್ಷನ್ ಸ್ಪಷ್ಟವಾಗಿ ನಾವು ಮಾತಾಡ್ತಾ ಇರುವಂತದ್ದು. ಆದ್ರೆ ಅದರ ಅವರೇನು ನೇರವಾಗಿ ಇವರು ಸುಮಲತಾ ಅವರ ಪರವಾಗಿಯೇ ಕೆಲಸ ಮಾಡಿದ್ದಾರೆ ಅನ್ನುವಂತ ಅಂಶಗಳನ್ನೇನು ಬರೆಯೋದಿಲ್ಲ. ಆದ್ರೆ ನಿಖಿಲ್ ಅವರ ನಾಮಿನೇಷನ್ಗೆ ಸಂಬಂಧಪಟ್ಟಂತ ಕ್ಲಾರಿಫಿಕೇಶನ್ ಅನ್ನ ನಾವು ಹೇಳೋಕೆ ಹೋದಂತ ಸಂದರ್ಭದಲ್ಲಿ ಮತ್ತು ಅಲ್ಲಿ ಹೇಳಿರುವಂತಹ ಕ್ಲಾರಿಫಿಕೇಶನ್ ವಿಡಿಯೋದಲ್ಲಿ ಶೂಟ್ ಆಗಿಲ್ಲ. ಇದನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಅಂಶ ರಾಜಕಾರಣಕ್ಕೆ ತಿರುಗಿಸುವಂತಹದ್ದೇ ಉದ್ದೇಶ ಆಗಿದೆ ಅನ್ನುವಂಥದ್ದು ರಂಜಿತ್ ಕುಮಾರ್ ಅವರ ಸ್ಪಷ್ಟವಾದ. ಓಕೆ, ಸ್ವತಃ ಸುಮಲತಾ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನೀವೊಂದು DC ಅವ್ರಿಗೆ ಕೇಳಿರ್ತೀರಾ ವಿಡಿಯೋ ಬೇಕು ಅಂತ ಹೇಳಿ. ಸೊ ನಿಮ್ಮ ಪಕ್ಷದವರು DC ಅವರು ಕೂಡ ಅದನ್ನ ಕಟ್ ಮಾಡಿ ಕಳ್ಸಿರ್ತಾರೆ. ಸೊ ಇದು ಕಟ್ ಮಾಡಿ ಕಳ್ಸಿದ್ದು ಸುಮಲತಾ ಅವರ ಪರವಾಗಿ ಈ ರೀತಿ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಜೆಡಿಎಸ್ನವರು. ಇದಕ್ಕೆ ತಾವೇನ್ ಹೇಳ್ತೀರಾ ಮೇಡಮ್? ಇದರ ಬಗ್ಗೆ ನನಗೆ ಅಷ್ಟು ನೀವು ಇವಾಗ ಪಬ್ಲಿಕ್ ಟಿವಿಯಿಂದ ನೀವು ಫೋನ್ ಮಾಡಿ ಹೇಳ್ತಿದ್ದೀರಾ, ಅದು ಏನಾಗ್ತಾ ಇದೆ ಅಂತ ನನಗೆ ಇನ್ನೂ ಇನ್ಫಾರ್ಮೇಶನ್ ಇಲ್ಲ. ಓಕೆ, ಇದಕ್ಕೆ ಸ್ವತಃ ಚುನಾವಣಾ ವೀಕ್ಷಕರಾಗಿರುವಂತಹ ರಂಜಿತ್ ಕುಮಾರ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮೇಡಮ್. ಹೌದು, ಬಟ್ ಐ ಹ್ಯಾವ್ ಟು ಸ್ಪೀಕ್. ನನ್ನ ಎಲೆಕ್ಷನ್ ಏಜೆಂಟ್ ಅಲ್ಲಿ ಅಟೆಂಡ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಟು ಆಸ್ಕ್ ಹಿಮ್ ವಾಟ್ ಇಸ್ ದ ಲೇಟೆಸ್ಟ್ ಅಪ್ಡೇಟ್ ಅಂತ ನನಗಿನ್ನು ಸಿಕ್ಕಿಲ್ಲ. ಅದು ಸಿಕ್ಕದೆ ಇದ್ದಾಗ ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ಓಕೆ ಓಕೆ, ವಿಡಿಯೋಗ್ರಾಫರ್ ಅವರು ಒಬ್ರು ಪರವಾಗಿ ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ ಚುನಾವಣಾ ಆಯೋಗದವರೇ ಹೇಳ್ತಿದ್ದಾರೆ ಮೇಡಮ್. ಅದು ನಿಮ್ಮ ಪರವಾಗಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅಲ್ಲ, ಅದರಲ್ಲಿ ಲಾಜಿಕ್ ಏನು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಪರವಾಗಿ ಆದ್ರೆ ನಾವೇನಕ್ಕೆ ಆಬ್ಜೆಕ್ಷನ್ ರೇಸ್ ಮಾಡಬೇಕು? ಅಲ್ಲ, ಅಲ್ಲೇ ನಿಮ್ಮ ಲಾಜಿಕ್ ಮಿಸ್ ಆಗುತ್ತೆ. ಬಟ್ ಎನಿವೇಸ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಎಟ್ ದಿಸ್ ಸ್ಟೇಜ್. ಲೆಟ್ ನನ್ಗೆ ಇನ್ಫಾರ್ಮೇಶನ್ ಬರಲಿ, ಅದ್ರ ಬಗ್ಗೆ ನಾನು
ಮತ್ತೆ ನಿಮ್ಗೆ ಮಾತಾಡ್ತೀನಿ. ಅಲ್ಲ ಮೇಡಮ್, ನೀವೇ ಕೇಳಿರ್ತೀರಾ ಅವರಿಗೆ ವಿಡಿಯೋ ಕಳ್ಸ್ಕೊಡಿ ಅಂತ ಹೇಳಿ. ಆ ವಿಡಿಯೋ ಕಟ್ ಆಗಿ ಬರುತ್ತೆ, ಪ್ರಮುಖ ಅಂಶ ಯಾವ್ದು ಬರ್ಬೇಕೋ ಅದೇ ಬಂದಿರಲ್ಲ. ಓಕೆ ಮೇಡಮ್, ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಪ್ಲೀಸ್ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಸಾಧ್ಯವಾದ್ರೆ. ಎಸ್, ಸುಮಲತಾ ಅವರು ಕೂಡ ಹೇಳ್ತಾ ಇದ್ರು, ನಾನು ಇದರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಅನ್ನ ತಗೊಳ್ತೀನಿ, ಅದಾದ ನಂತರ ಮಾತನಾಡ್ತೀನಿ ಅಂತ ಹೇಳಿ ಅವರೇ ಸ್ವತಃ ಹೇಳ್ತಾ ಇದ್ರು. ಆದ್ರೆ ಚುನಾವಣಾ ಆಯೋಗದವರೇ, ಚುನಾವಣಾ ವೀಕ್ಷಕರಾಗಿರುವಂತಹ ರಂಜಿತ್ ಕುಮಾರ್ ಅವರೇ ಇದನ್ನ ಸ್ಪಷ್ಟನೆ ಪಡಿಸಿದ್ದಾರೆ. ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ವಿಡಿಯೋಗ್ರಾಫರ್ ಇಲ್ಲಿ ಒಬ್ಬರ ಪರವಾಗಿ ಕೆಲಸ ಮಾಡಿರೋದು ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಪ್ಲೀಸ್ ಕಂಟಿನ್ಯೂ. ಸಭಾ, ಕ್ರಿಮಿನಲ್ ಕೇಸ್ ದಾಖಲಾಗುವಂತ ಸಾಧ್ಯತೆಗಳೇನು ಇಲ್ಲ. ಕ್ರಿಮಿನಲ್ ಕೇಸ್ ಆಗೇ ಆಗುತ್ತೆ. ಯಾಕಂದ್ರೆ ರಂಜಿತ್ ಕುಮಾರ್ ಅವರು ತಮ್ಮ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಮಂಡ್ಯ ಪೊಲೀಸ್ ಠಾಣೆಯಲ್ಲಿ ಈ ವಿಡಿಯೋಗ್ರಾಫರ್ನ ಮೇಲೆ ಕ್ರಿಮಿನಲ್ ಕೇಸನ್ನ ನಾವು ದಾಖಲು ಮಾಡ್ತಾ ಇದ್ದೇವೆ ಅನ್ನುವಂಥದ್ದೇ ಸ್ಪಷ್ಟವಾಗಿ ಬರೆದಿರುವಂಥ ಕಾರಣಕ್ಕೋಸ್ಕರವಾಗಿ ಈ ಪ್ರಕರಣ ಇನ್ನೇನು ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಪೊಲೀಸ್ ಠಾಣೆಗೆ ರವಾನೆ ಆಗುತ್ತೆ. ತದನಂತರದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾದ ನಂತರದಲ್ಲಿ ವಿಡಿಯೋಗ್ರಾಫರ್ ಬಂಧನವಾಗುವಂಥದ್ದಂತೂ ಸ್ಪಷ್ಟ. ಆ ನಂತರದಲ್ಲಿ ವಿಡಿಯೋಗ್ರಾಫರ್ ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಕೆಲವೊಂದು ಅಂಶಗಳನ್ನ ಶೂಟ್ ಮಾಡಲಿಲ್ಲ ಅನ್ನುವಂಥದ್ದನ್ನ ಪೊಲೀಸರೇ ಆತನ ಬಾಯಲ್ಲಿ ಬಿಡಿಸ್ತಾರೆ. ತದನಂತರದಲ್ಲಿ ಇದರ ಹಿಂದೆ ಇರುವಂತಹ ಅಸಲಿಯತ್ತೇನು ಅನ್ನುವಂಥದ್ದು ಮತ್ತು ಇದರ ಹಿಂದೆ ಇರುವಂತಹವರು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಬಹುದು. ಸಭಾ. ಓಕೆ ಕೆಪಿ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.